ಆಮೇಲೆ ಸಿಟ್ಟು ನೀರು ಮತ್ತೆ ಸಮ ಏನ್ ಮಾಡೈತಮ್ಮ ಹಿಟ್ಟು ಸಾಫ್ಟ್ ಬೇಕಾ ಹಾರ್ಡ್ ಬೇಕಾ? ಸಾಫ್ಟ್ ಸಾಕು ಬಿಡಿ, ಇವಾಗ ಇದಕ್ಕೆ ಒಂದು 10 ನಿಮಿಷ ರೆಸ್ಟ್ ಕೊಡೋಣ. ಓಕೆನಾ? ನಿಮಿಷ ಹೊಡೆದು ಇವತ್ತು ಉಂಡೆ ಉಂಡೆ ಮಾಡಿ ಮಲಗಿಸ್ಬೇಕಾ? ಇಲ್ಲ ಇಲ್ಲ, ಈಗ ಹಿಂಗೆ ಮಲ್ಕೊಂಡಿರ್ಲಿ, ಎಬ್ಬರ್ಸೋಣ. ಈ ಮಕ್ಳನ್ನ ಕಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ಮಾಡೋರಿಗೆ ಗೊತ್ತು ಅದರದ್ದು ಸುಖ ಸಂತೋಷ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಂಡೇ ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಮಾಡಿದ್ದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಬನ್ನಿ ಫ್ರೆಂಡ್ಸ್. ನಾನು ಚಿಕನ್ ಐಟಮ್ ಏನಾದರೂ ಮಾಡೋದಿದ್ರೆ, ಅಂದರೆ ಎಸ್ಪೆಷಲಿ ಫ್ರೈ ಮತ್ತು ಬಿರಿಯಾನಿ ಮಾಡೋದಾದರೆ ನಾನು ಈ ಥರ ಮೊಸರು, ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡಿರ್ತೀನಿ. ಇದು ಮಾಡಿದ್ರ ಮಧ್ಯೆ ಸ್ವಲ್ಪ ಲೈಟಾಗಿ ಟೀ ಮಾಡ್ಕೊತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್. ನಾನು ಇಲ್ಲಿ ಶುಂಠಿ ಟೀನ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಟೀ ತೆಳ್ಳಗಿರ್ಬೇಕು ಅಂದರೆ ಜಾಸ್ತಿ ನೀರು ಹಾಕೊಳ್ಳಿ. ಗಟ್ಟಿ ಟೀ ಬೇಕು ಅಂದರೆ ಲೈಟ್ ಸ್ವಲ್ಪ ನೀರು ಹಾಕೊಳ್ಳಿ. 1.5 ಸ್ಪೂನ್ ಟೀ ಪುಡಿನ ಹಾಕೋತಾ ಇದ್ದೀನಿ ನಾನು. ಶುಂಠಿನ ಜಜ್ಬಿಟ್ಟು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದ ಮೇಲೆ ಸ್ಟವ್ನ ಆಫ್ ಮಾಡಿ ಬೆಲ್ಲ ಹಾಕೋಬೇಕು. ಫಸ್ಟೇ ಹಾಕೊಂಡ್ರೆ ಹಾಲು ಒಡೆದೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸಕ್ಕರೆಗೆ ಕಂಪೇರ್ ಮಾಡಿದ್ರೆ ಬೆಲ್ಲ ಓಕೆ. ಅದಕ್ಕೋಸ್ಕರ ನಾನು ಬೆಲ್ಲದ ಪುಡಿನ ತಂದಿಟ್ಕೊಂಡಿದ್ದೀನಿ ನೋಡಿ. ಬೆಲ್ಲದ ಟೀ, ಬೆಲ್ಲದ ಕಾಫಿ, ಮತ್ತು ಬೇರೆ ಏನಾದರೂ ಐಟಮ್ ಮಾಡುವಾಗ ಸಕ್ಕರೆ ಬದಲು ಬೆಲ್ಲನೇ ಆದಷ್ಟು ಯೂಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ, ಟೇಸ್ಟು ಕೂಡ. ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು 1.5 ಸ್ಪೂನ್ ಬೆಲ್ಲನ ಹಾಕ್ಕೊಂಡು ನಾನು ಶೋಧಿಸ್ಕೊತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಶುಂಠಿ ಬೆಲ್ಲ ಹಾಕಿ ಮಾಡಿರೋವಂಥ ಟೀ. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಟೇಸ್ಟ್ ಮಾಡ್ತೀನಿ. ಪರ್ಫೆಕ್ಟ್. ಫ್ರೆಂಡ್ಸ್, ಇದು ನೋಡಿದ್ದೀರಾ ಎಲ್ಲರೂ ಸ್ಪಾಂಜು ಕಿಚನ್ಗೆ ಯೂಸ್ ಮಾಡೋದು. ನೀರಿದ್ರೆ ಅದನ್ನ ಇದು ಮಾಡ್ಕೊಳುತ್ತೆ, ಅಬ್ಸರ್ವ್ ಮಾಡುತ್ತೆ ನೀಟಾಗಿ ಈ ಥರ ಹೊಸ ಕೊಡ್ತೇನೆ. ಫ್ರೆಂಡ್ಸ್, ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ನಾನು ಇವಾಗ ಫಸ್ಟ್ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊತಾ ಇದ್ದೀನಿ. ನಾನು ಒಂದೇ ಗ್ಲಾಸಿಗೆ ಮಾಡ್ತಾ ಇರೋದು ಬಿರಿಯಾನಿ. ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಬಿರಿಯಾನಿ ಮಾಡೋದಕ್ಕೆ ಈರುಳ್ಳಿ, 1 ಟೊಮೆಟೊ, ಮೀಡಿಯಮ್ ಸೈಜ್ 2 ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಎತ್ತಿಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು ಮತ್ತು ಚಕ್ಕೆ ಲವಂಗನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೋಂಪು, ಜೀರಿಗೆ ಸ್ವಲ್ಪ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಮ್ಯಾರಿನೇಟ್ ಆಗಿರುವಂಥ ಚಿಕನ್ ಅನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಚಿಕನನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಬಿರಿಯಾನಿದೊಂದು ಸ್ಪೆಷಾಲಿಟಿ ಹೆಂಗೆ ಗೊತ್ತಾ, ಸೀಕ್ರೆಟು. ಕೊತ್ತಂಬರಿ ಕಡಿಮೆ ಆದರೂ ಪರವಾಗಿಲ್ಲ, ಪುದೀನ ಜಾಸ್ತಿ ಇರಬೇಕು. ಸಖತ್ ಟೇಸ್ಟ್ ಬರುತ್ತೆ ಆವಾಗ. ನಾನಿವಾಗ ಕೊತ್ತಂಬರಿ ಪುದೀನನ ಸೇರಿಸ್ಕೊತಾ ಇದ್ದೀನಿ. ಏನು ಮಾಡಬೇಕು ಹೇಳ್ತೀನಿ. ಆಗಲೇ ಮಸಾಲೆ ಇನ್ನೂ ಏನೂ ಹಾಕಿಲ್ಲ, ಆಗಲೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕೆಂದರೆ ಇವಾಗ ಈ ಹಂತದಲ್ಲಿ ಚಿಕನ್ಗೆ ಚೆನ್ನಾಗಿ ಉಪ್ಪಿಡಿಸ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಧನಿಯಾ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಡ್ಲಿ. ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಬಿಡೋಣ. ಅಷ್ಟೊತ್ತಿಗೆ ನಾವು ಖಾರ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್.
ಫ್ರೆಂಡ್ಸ್, ನಾನಿವಾಗ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2 ಪೀಸ್ ಚಕ್ಕೆ, 3 ಲವಂಗ ಹಾಕೋತಾ ಇದ್ದೀನಿ. ಬಿರಿಯಾನಿ ಘಮ ಘಮ ಅಂತ ಬರಬೇಕು ಅಂದರೆ ಇದು ತುಂಬಾ ಇಂಪಾರ್ಟೆಂಟು. ಏಲಕ್ಕಿ ಹಾಕೊಳ್ಳಿ, ಘಮ್ ಅಂತ ಬರುತ್ತೆ, ಸಾಕಾಗಿರುತ್ತೆ. ಇದಿಷ್ಟನ್ನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊಳ್ಳೋಣ. ಫ್ರೆಂಡ್ಸ್, ಖಾರ ರೆಡಿಯಾಗಿದೆ. ಇದು ಕೂಡ ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಚೆನ್ನಾಗಿ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಇದಕ್ಕೂ. ಇವಾಗ ನಾನು ಖಾರನ ಸೇರಿಸ್ಕೊತಾ ಇದ್ದೀನಿ. ರುಬ್ಬಿರೋ ಅಂಥ ಮಸಾಲೆನ ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡಿ. ನಾನು ನೀರು ಇವಾಗ ಹಾಕೊಳ್ಳಲ್ಲ, ಖಾರದ ನೀರೆಲ್ಲ ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ಈ ಮಸಾಲೆ, ರುಬ್ಬಿದ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು. ಇವಾಗ ನೋಡಿ, ಚಿಕನ್ ಎಷ್ಟು ಉಪ್ಪು ಖಾರ ಹಿಡಿಯುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ. ಯಾವುದು ಜಾಸ್ತಿ ಆಗಿಲ್ಲ, ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಫ್ರೆಂಡ್ಸ್, ಇದು ಆಗಿದೆ. ಇವಾಗ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಇನ್ನೂ ಒಂದು ಅರ್ಧ ಗ್ಲಾಸ್ ಸೇರಿಸ್ಕೊಂಡ್ರು ಏನು ತೊಂದರೆ ಇಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರನ ನೋಡಿಕೊಂಡು ಕುದಿಸ್ಕೊಳ್ಳೋಣ. ಅದಾದಮೇಲೆ ಅಕ್ಕಿನ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ಕೊಂಡ್ರೆ ಸಖತ್ತಾಗಿರೋ ಬಿರಿಯಾನಿ ರೆಡಿ ಆಗುತ್ತೆ. ಫ್ರೆಂಡ್ಸ್, 2 ವಿಷಲ್ ಹಾಕಿಸ್ಕೊಂಡಿದ್ದೆ. ಇವಾಗ ವಿಷಲ್ ಬಿಟ್ಟಿದ್ದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಏನು ಸಖತ್ತಾಗಿ ಬಂದಿದೆ ಬಿರಿಯಾನಿ. ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಬಿರಿಯಾನಿ ರೈಸ್ ಅಂತೂ ರೆಡಿಯಾಗಿದೆ. ಅದ್ರ ಜೊತೆಗೆ ನಾನು ಚಪಾತಿ ಮತ್ತು ಚಿಕನ್ ಗ್ರೇವಿನ ಮಾಡಿದ್ದೆ. ಗ್ರೇವಿನ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಎಲ್ಲದನ್ನು ಒಂದಕ್ಕೆ ಹಾಕಿದ್ರೆ ಮಿಕ್ಸಪ್ ಆಗಿಬಿಡುತ್ತೆ ಅಂತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ಲಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಮತ್ತು ಇದ್ರ ಜೊತೆ ನಾನು ಚಪಾತಿ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಸಕ್ಕತ್ತಾಗಿದೆ ಬಿರಿಯಾನಿ. ಚಪಾತಿ ಗ್ರೇವಿ, ಈ 3ರಲ್ಲಿ ಯಾವ್ದು ಇಷ್ಟ ಆಯ್ತು ನಿಮಗೆ ಜಾಸ್ತಿ? ಚಪಾತಿ ಗ್ರೇವಿ ನಂಗೆ ತುಂಬ ಇಷ್ಟ ಆಯ್ತು. ಬಿರಿಯಾನಿ ಸೆಕೆಂಡ್. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ತುಂಬ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡಿರ್ತೀವಲ್ವ, ಊಟ ಮಾಡಿ ಸ್ವಲ್ಪ ಒಂದು 5-10 ನಿಮಿಷ ರೆಸ್ಟ್ ಮಾಡಿ ನೆಕ್ಸ್ಟ್ ಕೆಲಸ ಮಾಡೋದ್ರಿಂದ ಎನರ್ಜಿ ಡೌನ್ ಆಗಲ್ಲ, ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರಾತ್ರಿನೇ ನಾನು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೋತೀನಿ. ಯಾಕೆಂದರೆ ಬೆಳಗ್ಗೆ ಎದ್ದ ಕೂಡಲೇ ಬೇರೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ, ಖುಷಿನೂ ಆಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ಅಡುಗೆ ಮನೆಯನ್ನು ನೈಟನ್ನೇ ಕ್ಲೀನ್ ಮಾಡಿ ಇಟ್ಕೋತೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಅಕ್ಷಯ ಪಾತ್ರೆ ಅಂದರೆ ಅನ್ನದ ಪಾತ್ರೆಯಲ್ಲಿ ಸ್ವಲ್ಪ ಅನ್ನನ ಉಳಿಸ್ತೀನಿ, ಪೂರ್ತಿ ಖಾಲಿ ಮಾಡಲ್ಲ. ಅದನ್ನು ಬೆಳಗ್ಗೆಗೆ ವಾಶ್ ಮಾಡ್ಕೋತೀನಿ. ಇವಾಗಲೇ ನಾನು ಎಲ್ಲದೂ ತೊಳೆದಿಡಲ್ಲ. ಫೈನಲಿ ನಮ್ಮ ಕಿಚನ್ ಅಂತೂ ಕ್ಲೀನ್ ಆಯಿತು. ಪಾತ್ರೆಗಳನ್ನೆಲ್ಲ ಬೆಳಗ್ಗೆಗೆ ಜೋಡಿಸ್ಕೊತೀನಿ. ನಾನು ಜಿರಳೆ ಸ್ಪ್ರೇನ ಸ್ವಲ್ಪ ಲೈಟಾಗಿ ಡಸ್ಟ್ಬಿನ್ ಇಟ್ಟಿರುವಂಥ ಜಾಗದಲ್ಲಿ ಸ್ಪ್ರೇ ಮಾಡ್ತೀನಿ. ಇದರಿಂದ ಲೈಟಾಗಿ ಸ್ಪ್ರೇ ಮಾಡ್ತೀನಿ, ಜಾಸ್ತಿ ಹಾಕೋದಿಲ್ಲ. ಜಿರಳೆಗಳು ಬೇರೆ ಯಾವುದು ಕ್ರಿಮಿಕೀಟ ಬರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ಫ್ರೆಂಡ್ಸ್, ಊಟ ಆದಮೇಲೆ ಒಂದು 10 ಜನ ಆದರೂ ನಡಿಬೇಕು ಅಂತಾರೆ. ನಾನು 10 ಜನ ಜಾಸ್ತಿನೇ ನಡಿಬೇಕು ಅಂತ ಹೋಗ್ತಾ ಇದ್ದೀವಿ. ನಾವೆಲ್ಲ ರಿಲ್ಯಾಕ್ಸೇಷನ್ಗೋಸ್ಕರ ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಒಂದು 10 ನಿಮಿಷ ವಾಕ್ ಮಾಡಬೇಕು ಅಂತ ಏನೋ ಹೊರಗಡೆ ಹೋದ್ವಿ. ಐಸ್ ಕ್ರೀಮ್ ಪಾರ್ಲರ್ ನೋಡಿದ ಕೂಡಲೇ ರಾತ್ರಿ ಟೈಮಲ್ಲಿ ಲೈಟಾಗಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಆಯಿತು. ಅದಕ್ಕೋಸ್ಕರ ಜಾಸ್ತಿ ತೊಗೊಳ್ಳಿಲ್ಲ, ಲೈಟಾಗಿ ವೆನಿಲಾ ಮತ್ತು ಸ್ಟ್ರಾಬೆರಿ ಫ್ಲೇವರ್ ಐಸ್ನ ತೊಗೊಂಡ್ವಿ, ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಓಕೆ, ಪರವಾಗಿಲ್ಲ. ತಿನ್ನೋ ತನಕ ಒಂದಾದರೆ ತಿಂದ ಮೇಲೆ ಇನ್ನೊಂದು. ಏನು ಅಂದರೆ ತಿನ್ನೋ ತನಕ ತಿನ್ನಬೇಕು ಅನ್ನೋ ಆಸೆ, ತಿಂದಾದಮೇಲೆ
ಅಯ್ಯೋ ಯಾಕಾದರೂ ತಿನ್ನೋ ಅಂತ ಅನಿಸುತ್ತೆ, ಡಯೆಟ್ಟು ಮಿಸ್ ಆಗ್ತಿದೆ ಏನೋ ಅಂತ. ಬಟ್ ಆದರೆ ಲೈಟಾಗಿ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತಲೂ ಮನ್ಸು ಹೇಳ್ತು. ನಾಯಿಗಳಿರ್ತವೆ, ಹುಷಾರಾಗಿ ಬರಬೇಕು, ವಾಕ್ ಮಾಡುವಾಗ ಹುಷಾರಾಗಿರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಸಂಡೇಸ್ ಸ್ಪೆಷಲ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.